ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ವಿಶೇಷ ಅಂದರೆ, ಪೂಜೆ ನೋಡ್ತಿರ್ಬೋದು. ಇವತ್ತು ತುಳಸಿ ಮದುವೆ, ಹಾಗಾಗಿ ತುಳಸಿ ಮದುವೆದು ವ್ಲಾಗ್ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ತುಂಬಾ ಹುಷಾರಿಲ್ಲ. ಆ್ಯಕ್ಚುಲಿ ಬೆಳಗ್ಗಿಂದನೇ ವ್ಲಾಗ್ ಮಾಡಬೇಕಿತ್ತು. ನನ್ನ ವಾಯ್ಸ್ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಹುಷಾರಿಲ್ಲ ನನಗೆ ಅಂತ. ಒಂದು 25 ಡೇಸ್ ಆಯಿತು ಹುಷಾರೇ ಇಲ್ಲ. ಅದರಲ್ಲೂ ಹೇಳಬೇಕು ಅಂದರೆ ಇವತ್ತಿಂದನೇ ಸ್ವಲ್ಪ ಕಡಿಮೆ ಆಗಿರೋದು. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಹುಷಾರಿಲ್ಲದಕ್ಕೆ ಏನಂದ್ರೇನು ಮಾಡೋಕ್ಕಾಗಿಲ್ಲ. ಇದನ್ನು ಸಹ ನಾನು ಮಾಡ್ತಿರಲಿಲ್ಲ. ನನ್ನ ಮಗಳು ಮಾಡಮ್ಮ ಅಂಥೇಳಿ ತಾನೇ ವಿಡಿಯೋ ಮಾಡಿದ್ದಾಳೆ. ಹಾಗಾಗಿ ನಾನು ಪೂಜೆ ಮಾಡಿರೋದಷ್ಟೇ ಈ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅಡುಗೆ ಮಾಡಿದ್ದೆ ಏನು ಯಾವುದೂ ಸಹ ನಾನು ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಇಷ್ಟು ಹುಷಾರಿಲ್ಲದ ಕಾರಣದಿಂದನೇ ಇಷ್ಟು ದಿನ ವ್ಲಾಗ್ ಆಗಲಿ ವಿಡಿಯೋ ಆಗಲಿ ಶಾರ್ಟ್ಸು ಸಹ ನನಗೆ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಇನ್ನೂ ಹುಷಾರಾಗಿಲ್ಲ. ಇನ್ನೂ 3-4 ಡೇಸ್ ಬೇಕು ನಾನು ಹುಷಾರಾಗಲಿಕ್ಕೆ. ಅದಾದಮೇಲೆ ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ ಶಾರ್ಟ್ಸ್ ಆ್ಯಂಡ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್ ವ್ಲಾಗ್ ವಿಡಿಯೋ ಎಲ್ಲ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ನಮಗೆ ಅಂತ ಬಯಸ್ತೀನಿ. ಸಾರಿ ಫ್ರೆಂಡ್ಸ್, ಮುಂದೆ ಇನ್ನೂ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ. ಲಾಸ್ಟಿಗೆ ಬರೀ ಪೂಜೆ ಅಷ್ಟೇ ಮಾಡಿರೋದು. ಮುಂದೆ ಹೇಗೆ ಮಾಡಿದೆ ನಾನು ಪೂಜೆ ಅಂತ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಹುಷಾರಿಲ್ಲದಕ್ಕೆ. ನಾನು ಈ ಥರ ಮಾಡಿದ್ದೀನಿ. ನೀವು ಯಾವ ಥರ ಪೂಜೆ ಮಾಡ್ತೀರಿ ಅನ್ನೋದನ್ನು ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ, ನಾನು ಸಹ ನೋಡ್ತೀನಿ. ಬಳಿ ತುಂಬ
ಸರಿ ಫ್ರೆಂಡ್ಸ್, ಲಾಸ್ಟಿಗೆ ಮಂಗಳಾರತಿ ಮಾಡ್ತಾಯಿದ್ದೀನಿ. ಈ ನಾನು ಮಾಡಿರೋ ತುಳಸಿ ಮದುವೆ ಪೂಜೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದೆ ಎಲ್ಲ ತರಹದ ವ್ಲಾಗ್ ಬರುತ್ತೆ.